ಇನ್ನು ನಿನ್ನೆ ಸಾಯಂಕಾಲ 4 ಗಂಟೆ ಸುಮಾರಿಗೆ ಮಲ್ಲೇಶ್ವರಂನ ಬಿಬಿಎಂಪಿ ಆಟದ ಮೈದಾನ ಇದೆಯಲ್ಲ, ಆ ಆಟದ ಮೈದಾನದ ಗೇಟ್ ಬಿದ್ದು ಬಾಲಕನೊಬ್ಬ ಸಾವನ್ನಪ್ಪಿದ್ದ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಬಲಿಯಾದನ ಬಾಲಕ ಅಂತಕ್ಕಂಥ ಪ್ರಶ್ನೆ ಮೂಡ್ತಾ ಇದೆ. ಮಲ್ಲೇಶ್ವರಂ ಬಿಬಿಎಂಪಿ ಮೈದಾನದ ಗೇಟ್ ಬಿದ್ದು ಬಾಲಕ ಸಾವನ್ನಪ್ಪಿದ ಪ್ರಕರಣ ಇದು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಬಲಿಯಾಗಿದ್ದ ಅಂತ. ಈ ಘಟನೆಗೆ ಬಿಬಿಎಂಪಿ ಪಶ್ಚಿಮ ವಲಯದ ಆಯುಕ್ತರ ನಿರ್ಲಕ್ಷ್ಯನೇ ಕಾರಣನಾ? ಯಾಕೆಂದ್ರೆ ಸ್ಥಳೀಯ ಇಂಜಿನಿಯರ್ಗಳ ಬೇಜವಾಬ್ದಾರಿತನ ಇಲ್ಲಿ ಎದ್ದು ಕಾಣ್ತಾ ಇದೆ. 19 ವರ್ಷವಾದರೂ ಮೈದಾನಕ್ಕೆ ಹಾಕಿದ್ದ ಗೇಟನ್ನು ಬದಲಾಯಿಸಿರಲಿಲ್ಲ. ಕಳೆದ ಕೆಲ ತಿಂಗಳ ಹಿಂದೆ ಇದೇ ಗೇಟು ಕುಸಿದು ಬಿದ್ದಿತ್ತಂತೆ, ರಿಪೇರಿ ಮಾಡಿ ಮತ್ತೆ ಹಾಕಿದ್ದಾರೆ. ಈ ಬಗ್ಗೆ ಸ್ಥಳೀಯ ಇಂಜಿನಿಯರ್ಗಳ ಗಮನಕ್ಕೆ ಸ್ಥಳೀಯರು ತಂದಿದ್ರು. 4 ಬಾರಿ ಮೈದಾನದ ಅಭಿವೃದ್ಧಿ ಹೆಸರಲ್ಲಿ ಕಾಮಗಾರಿ ಮಾಡಿದ್ದಾರೆ, ದುಡ್ಡು ಬಿಡುಗಡೆ ಮಾಡಿಸ್ಕೊಂಡು ನುಂಗಿದ್ದಾರೆ. ಸೊ ಹಾಗಾಗಿ ನಿನ್ನೆ ಆ ಬಾಲಕ ಮೃತಪಡಬೇಕಾಯಿತು. ನಿನ್ನೆಯ ಸಾವಿನಿಂದ ಭಯಪಟ್ಟು ಈಗ ಮೈದಾನದ ಕಡೆ ಜನರೇ ಬರ್ತಾ ಇಲ್ವಂತೆ. ಹೌದಲ್ವಾ? ಹಾಗನ್ಸುತ್ತಲ್ವಾ? ಪಾಪ ನೋಡಿ, ಎಷ್ಟು ದೊಡ್ಡ ಗೇಟ್, ಬಹಳ ಅನ್ಯಾಯ ಇದು. ಒಂದು ಕಡೆ ಬೆಂಗಳೂರಿನಲ್ಲಿ ಇಂಥ ಗ್ರೌಂಡ್ಸು, ಪಾರ್ಕ್ಸು ಯಾವುದನ್ನು ಮೇಂಟೈನ್ ಮಾಡ್ತಾ ಇಲ್ಲ. ದುಡ್ಡು ಮಾತ್ರ ಬಿಡುಗಡೆ ಆಗುತ್ತೆ, ದುಡ್ಡು ರಿಲೀಸ್ ಆಗ್ತಾನೆ ಇರುತ್ತೆ. ಅದು ಎಲ್ಲೋಗುತ್ತೋ ದುಡ್ಡು, ಅದು ಯಾರು ಜಾಬ್ಗೆ ಹೋಗುತ್ತೋ, ಯಾರು ನುಂಗಾಕ್ತಾರೋ. ಒಂದು ಕಬ್ಬಿಣದ ಗೇಟನ್ನು ಇವರು ಕರೆಕ್ಟಾಗಿ ಮೇಂಟೈನ್ ಮಾಡಿಲ್ಲ. ಪೀರಿಯಾಡಿಕ್ ಮೇಂಟೆನೆನ್ಸ್ ಇದಕ್ಕೂ ಕೂಡ ಇಂಪಾರ್ಟೆಂಟು. ಆಗಾಗ್ಗೆ ಆಯಿಲ್ ಹಾಕ್ಕೊಂಡು ನೀಟಾಗಿ ಅದನ್ನು ಮೇಂಟೈನ್ ಮಾಡಬೇಕಾಗುತ್ತೆ. ಯಾರು ಈ ಗ್ರೌಂಡ್ ನೋಡ್ಕೋತಾ ಇದ್ದವ್ರು ಯಾರು? ಪಶ್ಚಿಮ ವಲಯ ಆಯುಕ್ತರು, ಇದರ ಹೆಡ್ ಇದು. ಅವರ ಅಡಿಯಲ್ಲಿ ಸಿಬ್ಬಂದಿಗಳು ಬರ್ತಾರೆ. ಹಾಗಾದರೆ ಬರೀ ಗ್ರೌಂಡ್ ಬಾಗಿಲು ಬಾಗಿಲು ತೆಗೆಯೋದು, ಗೇಟ್ ಹಾಕೋದು, ಗೇಟ್ ತೆಗೆಯೋದು, ಇಷ್ಟೇ ಕೆಲಸನ? ಇನ್ನೇನೂ ಇಲ್ವಾ? ಈ ಹಿಂದೆ ಒಂದು ಸರ್ತಿ ಆ ಗೇಟ್ ಬಿದ್ದಿತ್ತಂತೆ, ಅವಾಗಲಾದರೂ ಎಚ್ಚೆತ್ಕೊಂಡು ಹೊಸ ಗೇಟ್ ಹಾಕ್ಬೇಕು ತಾನೆ, ಅದೂ ಮಾಡಿಲ್ಲ. ಹೀಗಾಗಿರೋದ್ರಿಂದನೇ ಪಾಪ ಆ ಬಾಲಕ ನಿನ್ನೆ ಮೃತಪಟ್ಟಿರ್ತಕ್ಕಂಥದ್ದು. ನಿರಂಜನ್ ಅಂತನೋ ಏನೋ ಹೆಸರು. ಇವತ್ತು ಬೆಳಗ್ಗೆ 10 ಗಂಟೆಗೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಆ ಬಾಲಕ ನಿರಂಜನ್ ಮರಣೋತ್ತರ ಪರೀಕ್ಷೆ ನಡೆಯುತ್ತೆ. ಆ ಮಗನನ್ನು ನೆನೆದು ತಾಯಿಯ ಕಣ್ಣೀರು ನೋಡೋದಕ್ಕಾಗ್ತಾ ಇಲ್ಲ. ತಾಯಿ ರಮ್ಯಾ ಅವರು ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಾರೆ. ನಿರಂಜನ್ ವಿಚಾರವನ್ನು ನೆನೆಕೊಂಡು ನಿಜಕ್ಕೂ ಕೂಡ ಮಗನನ್ನು ಕಳ್ಕೊಂಡಂತಹ ತಾಯಿಯ ನೋವು, ವೇದನೆ ಏನು ಅಂತಕ್ಕಂಥದ್ದು ಅದು ಕಳ್ಕೊಂಡವ್ರಿಗೆ ಗೊತ್ತಿರುತ್ತೆ. ಹಾಗಾಗಿ ಪಾಪ ತುಂಬ ಏನೇನೋ ಕನವರಿಕೆಗಳನ್ನ ಇಟ್ಕೊಂಡಿದ್ರು, ಓದಿಸ್ಬೇಕು, ದೊಡ್ಡ ಮನುಷ್ಯನ ಮಾಡಬೇಕು ಅಂತ. ಒಂದು ಕ್ಷಣದಲ್ಲಿ ಆ ಮಗುವಿನ ಜೀವವನ್ನೇ ಹೊಟ್ಟೋಯ್ತು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ. ಮೃತ ಬಾಲಕ ನಿರಂಜನ್ ಅವರ ಮನೆಯಲ್ಲಿದ್ದೇನೆ. ಸೊ ಈ ಮನೆ ಅವರು ಬಾಡಿಗೆಗೆ ಇದ್ದರು. ಈ ಬಾಡಿಗೆ ಮನೆಯಲ್ಲಿ ಅವರು ಸುಮಾರು ದಿನಗಳಿಂದ ಕೂಡ ವಾಸವಾಗಿದ್ದರು. ಅವರ ತಾಯಿ ಬೇರೆ ಬೇರೆ ಮನೆಗಳಲ್ಲಿ ಹೋಗಿ ಕೆಲಸವನ್ನು ಮಾಡಿಕೊಂಡು, ಜೊತೆಗೆ ಅವರ ಯಜಮಾನರು ಗಾರೆ ಕೆಲಸವನ್ನು ಮಾಡಿಕೊಂಡು ಜೀವನವನ್ನು ಸಾಗಿಸ್ತಾ ಇದ್ದರು. 2 ಮಕ್ಕಳಿದ್ರು ಅವರಿಗೆ, ಒಬ್ಬರು ಹೆಣ್ಮಗು ಮತ್ತು ಇನ್ನೊಂದು 10 ವರ್ಷದ ನಿರಂಜನ. ನಿನ್ನೆ ಈ ಒಂದು ದುರಂತದಲ್ಲಿ ನಿರಂಜನ ಮೃತಪಟ್ಟಿರೋದು. ಈಗ ಸದ್ಯ ಅವರ ಕುಟುಂಬದಲ್ಲಿ ಕೂಡ ಒಂದು ರೀತಿಯಲ್ಲಿ ನೀರವ ಮೌನ ಇದೆ. ಈ ವೇಳೆಗಾಗಲೇ ಮಕ್ಕಳನ್ನು ಸ್ಕೂಲ್ಗೆ ಕಳಿಸೋಕ್ಕೆ ರೆಡಿ ಮಾಡ್ತಾ ಇದ್ರು ತಾಯಿ. ಅದನ್ನು ನೆನಪಿಸ್ಕೊಂಡು ಇವತ್ತು ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಮಾತನಾಡಿಸ್ತೀನಿ. ಅಮ್ಮ, ನಿನ್ನೆ ಆಗಿರುವಂಥ ದುರಂತ ತಪ್ಪು ಯಾರ್ದು ಅನ್ನುವಂಥದ್ದು ಎರಡನೇ ವಿಚಾರ. ಆದರೆ ಈ ಮಕ್ಕಳು ಹೇಗಿರ್ತಾ ಇದ್ರು? ಲವಲವಿಕೆ ಅವನು ಆ್ಯಕ್ಟಿವ್ ಆಗಿದ್ದ ಸರ್. ಲವಲವಿಕೆಯಿಂದ ಆಟ ಆಡ್ಕೊಂಡಿರ್ತಾ ಇದ್ದ. ಎಲ್ಲರ ಹತ್ರನೂ ಆಟ ಆಡಿಕೊಂಡು ಯಾರೇನೇ ಹೇಳಿದ್ರು ಎಲ್ಲ ಕೆಲಸ ಮಾಡ್ಕೊಂಡಿರ್ತಾ ಇದ್ದ ಸರ್. 2 ಮಕ್ಕಳಮ್ಮ? 2 ಸರ್. ಇಲ್ಲಿ ಎಷ್ಟು ವರ್ಷದಿಂದ ಇಲ್ಲಿ ಇದ್ರಿ? ನಾವು 12 ವರ್ಷ ಆಯಿತು ಸರ್. ಅವನು ಹುಟ್ಟೋದ್ಗೂ ಮೊದಲಿಂದ ನಾವು ಇಲ್ಲೇ ಇರೋದು ಸರ್. ಈಗಾಗಲೇ ಈ ದುರಂತ ಆಗಿದೆ. ಈ ಹಿಂದೆ ಕೂಡ ಅದೇ ಗೇಟ್ ಬಿದ್ದಿತ್ತು ಅಲ್ಲಿ, ಆದರೂ ಕೂಡ ಎಚ್ಚೆತ್ಕೊಂಡಿರಲಿಲ್ಲ. ಒಂದು ಮಗುನ ಬಲಿ ತೆಗೆದುಕೊಂಡಿದೆ. ಏನು ಹೇಳ್ತೀರಿ? ಇದು ಬಿಬಿಎಂಪಿ ನಿರ್ಲಕ್ಷ್ಯದಿಂದನೇ ನನ್ನ ಮಗ ಹೋದ ಸರ್. ಇವತ್ತು ನಾವು ಎಷ್ಟು ಕಷ್ಟಪಟ್ಟು ಉಳಿಸಿದ್ದ ಗೊತ್ತಾ ಸರ್. ಇದಕ್ಕೂ ಮುಂಚೆ ನನ್ನ 2 ಮಕ್ಕಳು ತೀರೋಗಿತ್ತು. ಅವನೇ 3ನೇದವನು. ಅವನಿಗೆ ತುಂಬ ಪ್ರೀತಿಯಿಂದ ಮುದ್ದಾಗಿ ಸಾಕೊಂಡಿದ್ದ ಸರ್ ನಾವು.
ಇವಾಗ ಆಟ ಆಡಿ ಬರ್ತೀನಂತ ಹೋದವನು 10 ನಿಮಿಷಕ್ಕೆ ಹಿಂಗಾಗಿದೆ ಅಂದರೆ ನಮ್ಗೆ ನೋವು ತಡೆಯೋಕ್ಕಾಗ್ತಾ ಇಲ್ಲ ಸರ್. ಅಂದ್ರೆ ಈ ಹಿಂದೆ ಇಬ್ರು ಮಕ್ಕಳಿಗೆ ಇದಾಗಿತ್ತಮ್ಮ? ಹಾಂ ಸರ್, ಡೆಲಿವರಿ ಟೈಮಲ್ಲೇ 2 ಮಗು ತೀರ್ಕೊಂಡು ಇವನು 3ನೇದನು ಸರ್. ಇವನ್ಗೂ ತುಂಬ ಕಷ್ಟಪಟ್ಟು ಬೋರಿಂಗ್ ಹಾಸ್ಪಿಟ್ಲಲ್ಲಿ ಡೆಲಿವರಿ ಆಗಿ ಅಲ್ಲಿ ಅವನಿಗೆ ಅಡ್ಮಿಟ್ ಮಾಡ್ಕೊಂಡಿದ್ದು 8 ತಿಂಗಳು ಹುಟ್ಟಿದ್ದು ಸರ್ ಅವನು. ಓಕೆ, ಈಗಮ್ಮ ಯಾರಾದರೂ ಬಂದು ಸಾಂತ್ವನವನ್ನು ಹೇಳುವಂಥದ್ದು, ನಿನ್ನೆ ಸ್ಥಳೀಯ ಶಾಸಕರು ಕೂಡ ಬಂದಿದ್ರು, ತಪ್ಪು ಯಾರ್ದು ಅಂತ ಹೇಳಿದ್ರಾ? ಏನಾದರೂ ಪರಿಹಾರದ ಬಗ್ಗೆ ಮಾತನಾಡಿದ್ರಾ? ಅದು BBMP ಅವ್ರ ಮೇಲೇ ನಾವು ಕಂಪ್ಲೇಂಟ್ ಕೊಡ್ತೀವಂತ ಹೇಳಿದರು ಸರ್. ನಿಮಗೇನು ಇದು ಮಾಡಬೇಕು ಪರಿಹಾರ ನಾವೆಲ್ಲ ಕೊಡಿಸ್ತೀವಿ ಅಂತ ಹೇಳಿದರು ಸರ್ ಅವರು. ನಿಜಕ್ಕೂ ತುಂಬ ಸಂಕಟ ಅಂತ ಅನಿಸುತ್ತೆ. ಇಬ್ಬರು ಮಕ್ಕಳಿಗೆ ಜನ್ಮವನ್ನು ಕೊಟ್ಟಿರ್ತಾರೆ, ಆದರೆ ಆ ಇಬ್ಬರು ಮಕ್ಕಳು ಕೂಡ ಆರಂಭದಲ್ಲಿ ಬದುಕುಳಿಯೋದಿಲ್ಲ, ಕಾರಣಾಂತರ ಬೇರೆ ಬೇರೆ ಸಮಸ್ಯೆಗಳಿಂದ. 3ನೇದಾಗಿ ನಿರಂಜನ ಜೀವನ ಪಡೀತಾರೆ. ಆದರೆ ನಿರಂಜನ್ ಕೇವಲ 10 ವರ್ಷಕ್ಕೆ ಹೀಗಾಗ್ತಾನೆ ಅನ್ನುವಂಥದ್ದನ್ನ ಊಹೆ ಮಾಡೋದಕ್ಕೂ ಕೂಡ ತಾಯಿಗೆ ಆಗೋದಿಲ್ಲ. 10 ನಿಮಿಷ ಹೊರಗಡೆ ಹೋಗಿ ಆಟ ಆಡಿ ಬರೋದಕ್ಕಂತ ಹೇಳಿ ಹೋದಂತಹ ಬಾಲಕ ಶವವಾಗಿ ವಾಪಸ್ ಬರ್ತಾರೆ ಅಂತ ಹೇಳಿದ್ರೆ ಹೆತ್ತ ಕರುಳಿನ ಸಂಕಟ ಹೇಳ್ಕೊಳ್ಳೋದಕ್ಕೂ ಕೂಡ ಆಗೋದಿಲ್ಲ. ಈ ಒಂದು ನಿರ್ಲಕ್ಷ್ಯಕ್ಕೆ ಈಗಾಗಲೇ BBMP ಅಧಿಕಾರಿಗಳೇ ನೇರ ಹೊಣೆ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರಕಾಶ್ ಅವರಿಂದ ಪಡಿತಾ ಹೋಗೋಣ. ಪ್ರಕಾಶ್, ಈಗ ಮೊದಲನೇದಾಗಿ BBMP ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಈ ರೀತಿ ಘಟನೆ ಸಂಭವಿಸಿದೆ ಅಂತ ಏನು ಮಾಡಬೇಕಾಗಿತ್ತು, ಏನು ಮಾಡಿಲ್ಲ ಅಧಿಕಾರಿಗಳು, ಮತ್ತು ಮುಂದಿನ ಈಗ ಪ್ರೊಸೀಜರ್ಸ್ ಎಲ್ಲ ಹೇಗೆ ಅಂತ? ಕಳೆದ 6 ತಿಂಗಳ ಹಿಂದೆಯೇ ನಿನ್ನೆ ಏನು ಕುಸಿತ ಆಗಿತ್ತು ಆ ಗೇಟು, ಅದೇ ಗೇಟು ಕಳೆದ 6 ತಿಂಗಳ ಹಿಂದೆನೇ ಬಿದ್ದಿತ್ತು. ಅದಕ್ಕೆ ವೆಲ್ಡಿಂಗನ್ನು ಹಚ್ಚಿ ತೇಪೆ ಕೆಲಸವನ್ನು ಮಾಡುವಂಥ ಕೆಲಸವನ್ನು ಮಾಡಿದರು. ಆವಾಗಲೇ ಏನಾದರೂ ಗುಣಮಟ್ಟ ಇರುವಂತಹ ಗೇಟನ್ನು ಅಳವಡಿಕೆ ಮಾಡಿದರೆ ನಿನ್ನೆ ಈ ದುರಂತ ನಡೀತಾ ಇರಲಿಲ್ಲ. ಸೊ 4 ಬಾರಿ ಅಭಿವೃದ್ಧಿ ಹೆಸರಲ್ಲಿ ಅಲ್ಲಿ ಕಾಮಗಾರಿಯನ್ನು ನಡೆಸಿದ್ರು ಕೂಡ ಗ್ರಿಲ್ಗಳ ಜೊತೆಗೆ ಇದೇ ಗೇಟನ್ನು ಸುಮಾರು ಆರಂಭದಿಂದ ಕೂಡ ಅಳವಡಿಕೆ ಮಾಡಲಾಗಿತ್ತು. 19 ವರ್ಷ ಆಗಿತ್ತು ಈ ಗೇಟನ್ನು ಅಳವಡಿಕೆ ಮಾಡಿ. ಕ್ವಾಲಿಟಿ ಎಲ್ಲ ಕಳೆದುಕೊಂಡಿತ್ತು, ತುಕ್ಕು ಹಿಡಿದಿತ್ತು, ಜೊತೆಗೆ ವೆಲ್ಡಿಂಗನ್ನು ಮಾಡಿ ಹಾಗೆ ನಿಲ್ಲಿಸಿದ್ರು. ಅವಾಗಲಾದರೂ ಕೂಡ ಎಚ್ಚೆತ್ಕೊಳ್ಬೇಕಾಗಿತ್ತು, ಎಚ್ಚೆತ್ಕೊಳ್ಳಲಿಲ್ಲ. ಅದ್ರ ಬಗ್ಗೆ ವಿಡಿಯೋ ಸಮೇತವಾಗಿ ಸ್ಥಳೀಯರು ದೂರನ್ನು ಕೊಟ್ಟಿದ್ರು ಪಶ್ಚಿಮ ವಲಯದ ಆಯುಕ್ತರಿಗೆ, ಜೊತೆಗೆ ಸ್ಥಳೀಯ ಇಂಜಿನಿಯರ್ಗಳಿಗೆ. ಆಗಲೂ ಕೂಡ ನೆಗ್ಲಿಜೆನ್ಸನ್ನು ಮಾಡಿದ್ರು. ಈಗಾಗಲೇ ಸಚಿವರು ಕೂಡ ಖುದ್ದು ಆ ಸ್ಥಳಕ್ಕೆ ಭೇಟಿಯನ್ನು ನೀಡಿದ್ರು. ತಪ್ಪಿತಸ್ಥ ಇಂಜಿನಿಯರ್ಗಳು ಯಾರಿದ್ದಾರೆ, ಯಾರ ನಿರ್ಲಕ್ಷ್ಯ ಅಲ್ಲಿ ಇತ್ತು, ಅದರ ಪಾತ್ರವನ್ನು, ಅದರ ವಿವರಣೆಯನ್ನು ಕೇಳಿ ಅವರ ಮೇಲೆ ಕ್ರಮಕ್ಕೆ ಕೂಡ ಮುಂದಾಗ್ತಾರೆ. ಈಗ ಇಷ್ಟೆಲ್ಲ ಆದಮೇಲೆ ಕೂಡ BBMPಯ ಪಾರ್ಕ್ಗಳ ನಿರ್ವಹಣೆ ಪ್ರತ್ಯೇಕವಾಗಿ ಇಂಜಿನಿಯರ್ಗಳ ಹೆಗ್ಲಿಗೆ, ಇಂಜಿನಿಯರ್ಗಳಿಗೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಅಂದರೆ ನೀವೇ ಉಸ್ತುವಾರಿಯನ್ನು ನೋಡ್ಕೊಳ್ಬೇಕು ಅಂತ ಹೇಳಿ. ಸೊ ಅವರು ನಾಮಕೆ ವಾಸ್ತೆ ವಿಸಿಟ್ ಮಾಡ್ತಾರೆ, ಹೋಗ್ತಾರೆ, ಆದರೆ ಅಲ್ಲಿರುವಂತಹ ವ್ಯವಸ್ಥೆಗಳು ಜೊತೆಗೆ ಭದ್ರತೆ ಹೇಗಿದೆ ಅನ್ನುವಂಥದ್ದು ಯಾವುದು ಕೂಡ ಕೇರನ್ನು ಮಾಡೋದಿಲ್ಲ. ಸೊ ಆ ಒಂದು ನಿರ್ಲಕ್ಷ್ಯ ನಿನ್ನೆ ಒಂದು ಮಗುವಿನ ಪ್ರಾಣವನ್ನು ತೆಗೆದುಕೊಂಡಿದೆ. ಈಗಾಗಲೇ ಜಾಯಿಂಟ್ ಕಮಿಷನರ್ ಅವರು ಕೂಡ ಇವತ್ತು ಮತ್ತೆ ಸ್ಥಳೀಯ ಇಂಜಿನಿಯರ್ಗಳ ಜೊತೆ ಘಟನಾ ಸ್ಥಳಕ್ಕೆ ಬರುವಂತಹ ಸಾಧ್ಯತೆಗಳಿದ್ದಾವೆ. ಆ ಒಂದು ಯಾರು ಸ್ಥಳೀಯ ಇಂಜಿನಿಯರ್ಗಳ ಲೋಪ ಇದೆ ಅವರ ಮೇಲೆ ಕ್ರಮ ತೆಗೆದುಕೊಳ್ಳುವಂಥದ್ದು ಕೂಡ ಆಗುತ್ತೆ. ಈ ರೀತಿಯ ಘಟನೆಗಳು ಅಂದರೆ ನಗರದ ಬೇರೆ ಬೇರೆ ಪಾರ್ಕ್ಗಳಲ್ಲಿ ಸಣ್ಣ ಪುಟ್ಟ ಕಾಂಪೌಂಡ್ ಕುಸಿತ ಆಗೋದು ಅಥವಾ ಗ್ರಿಲ್ಗಳು ಕುಸಿತ ಆಗೋದು ಆಗ್ತಾ ಇತ್ತು. ಆದರೆ ಎಂಟ್ರೆನ್ಸ್ ನಲ್ಲಿರುವಂತಹ ಬೃಹತ್ ಗೇಟ್ ಬಿದ್ದು ಮೃತಪಟ್ಟಿರುವಂತಹ ಪ್ರಕರಣ ಏನಿದೆ ಇದನ್ನ ತುಂಬಾ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ ಕ್ಷೇತ್ರ ಶಾಸಕರು ಹಾಗೇನೆ ಸಚಿವರು ಕೂಡ. ರೈಟ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗೆ ಪ್ರಕಾಶ್, ಧನ್ಯವಾದ.